ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11 ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30 ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 9844416555 ಹಾಗೂ 9513577337 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವಾಸ್ತು ಪ್ರಕಾರ ಸಾಕಷ್ಟು ಜನಕ್ಕೆ ಖರ್ಚು ಜಾಸ್ತಿ ಆಗತ್ತೆ ಅಂತಕ್ಕಂಥ ಒಂದು ವಿಚಾರ ಯಾವಾಗಲೂ ಹೇಳ್ತಾ ಇರ್ತಾರೆ. ಎಷ್ಟು ದುಡಿದ್ರೂ ಕೂಡ ಹಣ ನಿಲ್ಲಲ್ಲ ಅಂತ. ವಾಸ್ತು ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡ್ತೀನಿ. ಹಾಗೆ 17ನೇ ತಾರೀಕು ನಮ್ಮ ತರಗತಿಗಳು 6 ದಿವಸದ ತರಗತಿ ಇರ್ತಕ್ಕಂಥದ್ದು. ಒಂದು ಪುಸ್ತಕ ಬರುತ್ತೆ, ಪ್ರಿಂಟೆಡ್ ಪುಸ್ತಕ. ಆ ಪುಸ್ತಕದಲ್ಲಿ 32 ಭಾಗಗಳಾಗಿ ಮಾಡಿರ್ತೀವಿ. ಒಂದು ಕ್ಷೇತ್ರನ, ಒಂದು ಸೈಟ್ ಆಗಲಿ, ಒಂದು ಜಮೀನಾಗಲಿ, ಒಂದು ಮನೆ ಆಗಲಿ, ದೇವಸ್ಥಾನ ಆದರೂ ಕೂಡ ನಾನು ಸೇರಿಸಿ ಹೇಳ್ತಾ ಇರೋದು. ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಥಾಪತ್ಯ ವಿದ್ಯಾ ಅಂತ ಕರಿತೀವಿ. ವಾಸ್ತು ಅಂತ ಇತ್ತೀಚೆಗೆ ಕರಿತೀವಿ. ಬಹಳ ಹಿಂದೆ ಸ್ಥಾಪತ್ಯ ವಿದ್ಯೆ ಅಂತ ಕರೀತಾರೆ. ಅದಕ್ಕೆ ಪೊಸಿಷನಲ್ ಸಬ್ಜೆಕ್ಟ್ ಅಂತ. ಪೊಸಿಷನಲ್ ಸಬ್ಜೆಕ್ಟ್, ಎಲ್ಲಿ ನಾವು ಯಾವ ವಸ್ತು ಎಲ್ಲಿಡಬೇಕು. ಇದು ಬಂದಿರತಕ್ಕಂಥದ್ದು ಪಂಚಭೂತಗಳಿಂದ ಬಂದಿರತಕ್ಕಂಥ ಫೈರ್, ಅರ್ತ್, ಏರ್, ವಾಟರ್ ಅಂಡ್ ಈಥರ್. ಅಗ್ನಿ, ಭೂಮಿ, ವಾಯು, ಜಲ ಮತ್ತೆ ಆಕಾಶ. ಈ ಪಂಚಭೂತಗಳನ್ನ, ಒಂದೊಂದು ಭೂತಗಳನ್ನ 8 ಭಾಗ ಮಾಡಿದ್ದಾರೆ. 8 ಭಾಗ. ಸೊ 4 ವಿಚಾರಗಳನ್ನ ಬ್ರಹ್ಮಸ್ಥಾನವನ್ನ ಬಿಟ್ಟು, ಬ್ರಹ್ಮಸ್ಥಾನ 1 ಅಂತ ತಗೊಳ್ತೀವಿ, ಅದನ್ನ ಬಿಟ್ಟು ಪ್ರತಿಯೊಂದು ಕೂಡ 8 ಭಾಗ ಮಾಡಿದ್ದಾರೆ. ಕ್ಲಾಸಲ್ಲೆಲ್ಲ ಇದನ್ನ ಯಾರು ಸೇರ್ಕೊಳ್ತಾರೆ ಇದೆಲ್ಲ ಕಲಿತೀರಾ. ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್ ಇರುತ್ತೆ. ಆಲ್ರೆಡಿ 2 ಕ್ಲಾಸ್ ಮಾಡಿದೀವಿ. ಇದು 3ನೇ ಕ್ಲಾಸು ಕಳೆದ 1 ವರ್ಷದಲ್ಲಿ. ಸೊ ವರ್ಷಕ್ಕೊಂದ್ಸತಿ ವಾಸ್ತು ಕ್ಲಾಸ್ ತಗೊಳ್ತೀವಿ. ಸಾಕಷ್ಟು ಸಿವಿಲ್ ಇಂಜಿನಿಯರ್ಸ್ ಕಲ್ತಿದ್ದಾರೆ, ಮುಂಚೆ ಆರ್ಕಿಟೆಕ್ಟ್ ಅವ್ರು ಕಲ್ತಿದ್ದಾರೆ. ಬಹಳ ವಿಭಿನ್ನವಾಗಿ ಇರುತ್ತೆ 32 ಝೋನ್ ಬಗ್ಗೆ. ಇದರಲ್ಲಿ ಉತ್ತರದ ಅಲೈನ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಸೈಟ್ ತಗೊಂಡ್ಬಿಟ್ಟಿರ್ತೀವಿ. ಸೈಟ್ ತಗೊಂಡಾಗ ಒಂದು ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಬರೋದು, ಕರೆಕ್ಟಾಗಿ ಸೈಟು ಮಧ್ಯಭಾಗ ಉತ್ತರಕ್ಕಿರೋದಿಲ್ಲ. ಆ ಉತ್ತರದ ಎಡಗಡೆ ಒಂದು 10 ಡಿಗ್ರಿ ಅಥವಾ ಉತ್ತರದ ಬಲಗಡೆ ಒಂದು 10 ಡಿಗ್ರಿ ವೇರಿಯೇಷನ್ ಆಗುತ್ತೆ. ಆ 10 ಡಿಗ್ರಿ ವೇರಿಯೇಷನ್ ಆದಾಗ, ಆ 10 ಡಿಗ್ರಿ ವೇರಿಯೇಷನ್ ಆದಾಗ 10 ಡಿಗ್ರಿ ಡಿಫಿಷಿಯನ್ಸಿ ಅಂತ ಕರಿತೀವಿ ನಾವು. ದೋಷ, 10 ಡಿಗ್ರಿ ದೋಷ ಉಂಟಾಗುತ್ತೆ ಎಲ್ಲ ಕಡೆ. ಶಿಫ್ಟ್ ಆಫ್ 10 ಡಿಗ್ರಿ, 10 ಡಿಗ್ರಿ ಟು ದಿ ರೈಟ್ ಆರ್ 10 ಡಿಗ್ರಿ ಟು ದಿ ಲೆಫ್ಟ್ ಶಿಫ್ಟ್ ಆದಾಗ ಕೆಲವೊಂದ್ಸತಿ ನಮ್ಮ ಒಳ್ಳೆ ಅಸೋಸಿಯೇಷನ್ ಬಂದ್ಬಿಟ್ಟು ಟಾಯ್ಲೆಟ್ ಏರಿಯಾದಲ್ಲಿ ಬಂದ್ಬಿಡುತ್ತೆ. ಕೆಲವೊಂದ್ಸತಿ ನಮ್ಮ ಅಗ್ನಿ ಜಲದ ಹತ್ರ ಬಂದ್ಬಿಡುತ್ತೆ ಟಾಯ್ಲೆಟ್ ಏರಿಯಾದಲ್ಲಿ, ಅಥವಾ ಅಗ್ನಿ ಶಿಫ್ಟ್ ಆಗ್ಬಿಟ್ಟಿರುತ್ತೆ ದುಡ್ಡಿನ ವಿಚಾರದಲ್ಲಿ. ಅದು ನಾವು ಭೂಮಿನ ಏನು ಕರೆಕ್ಷನ್ ಮಾಡೋಕ್ಕಾಗಲ್ಲ. ಅದಿರೋದೇ ಹಾಗೆ. ನಾವು ಎಲ್ಲಿ ಸೈಟ್ ತಗೊಂಡಿರ್ತೀವೋ ಅದನ್ನ ಭಾಗ ಮಾಡಿ
ಅದನ್ನು ತಗೊಂಡಿರ್ತಕ್ಕಂಥದ್ದೇ ಇದು ಬಹಳ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಈ ರೀತಿ ವಾಸ್ತುಶಾಸ್ತ್ರನ ಮಾಡಿರ್ತಕ್ಕಂಥದ್ದು ಬಹಳ ಕಮ್ಮಿ ಜನ, ತುಂಬ ಕಮ್ಮಿ ಜನ ಮಾಡಿರ್ತಕ್ಕಂಥದ್ದು. ಹೆಚ್ಚು ಜನ ಈ ರೀತಿ 32 ಝೋನು ಮಾಡಿರೋದು ಬಹಳ ಕಮ್ಮಿ. ಈ 32 ಝೋನಲ್ಲಿ ನಾನು ಹೇಳಿದಂಗೆ ಪಂಚಭೂತಗಳಲ್ಲಿ ಬ್ರಹ್ಮಸ್ಥಾನ ಅಥವಾ ಆಕಾಶ ತತ್ವನ ಬಿಟ್ಟರೆ ಇನ್ನು ಉಳಿದ 4ಕ್ಕೆ 8 ಭಾಗ ಮಾಡಿದ್ದೀವಿ. 32 ವಲಯಗಳು ಅಂತ ಹೇಳ್ತೀವಿ. ಪ್ರಮುಖವಾಗಿರ್ತಕ್ಕಂಥದ್ದು 4, ಅದರಲ್ಲಿ ಸಾಮಾನ್ಯವಾಗಿ ಎಲ್ಲ ವಾಸ್ತುವರು 8ರವರೆಗೂ ಹೋಗ್ತಾರೆ. 8 ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಒಂದು ಉತ್ತರ, ಒಂದು ಈಶಾನ್ಯ, ಆ ಕಡೆ ವಾಯುವ್ಯ, ಈ ಕಡೆ ಪಶ್ಚಿಮ, ಈ ಕಡೆ ಪೂರ್ವ, ದಕ್ಷಿಣ ಬರ್ತದೆ, ಈ ಕಡೆ ಬರ್ತಕ್ಕಂಥದ್ದು ನೈಋತ್ಯ, ಆ ಕಡೆ ಬರ್ತಕ್ಕಂಥದ್ದು ಆಗ್ನೇಯ. ಇದನ್ನ 16 ಭಾಗ, 8 ಜಾಸ್ತಿ ಹೋಗ್ತಾರೆ, 16ಕ್ಕೆ ಹೋಗೋದಿಲ್ಲ. ನಾವು 16ಕ್ಕೆ ಹೋಗಿ 16ರಿಂದ ಮತ್ತೆ ಬೈಫರ್ಕೇಟ್ ಆಗಿ 32 ಝೋನು ಸೂಕ್ಷ್ಮವಾಗಿ ಹೋಗ್ತಕ್ಕಂಥದ್ದು ಬಹಳ ವಿಶೇಷ. ಬಹಳ ಕಮ್ಮಿ ಫೀಸಲ್ಲಿ ವಾಸ್ತುನ ಹೇಳ್ಕೊಡ್ತಾ ಇದ್ವಿ. ಬಹಳ ಕಮ್ಮಿ ಫೀಸು. ಒಂದು ಪ್ರಿಂಟೆಡ್ ಪುಸ್ತಕ ಬರುತ್ತೆ. ಆ ಪ್ರಿಂಟೆಡ್ ಪುಸ್ತಕದಲ್ಲಿ ಸೈಟ್ ಯಾವ ರೀತಿ ನಾವು ಪರೀಕ್ಷೆ ಮಾಡಬೇಕು, ಮಣ್ಣು ಯಾವ ರೀತಿ ಕಲರ್ ಇರಬೇಕು, ಹಾಗೆ ನೀರ್ ಟೆಸ್ಟ್, ವಾಟರ್ ಟೆಸ್ಟ್ ಹೇಳ್ಕೊಡ್ತೀನಿ ಅದರಲ್ಲಿ. ಆಮೇಲೆ ಕಾಳುಗಳ ಟೆಸ್ಟ್ ಹೇಳ್ಕೊಡ್ತೀನಿ. ಹಾಗೆ ಅದರಲ್ಲಿ ಮಾರ್ನಿಂಗ್ ಡಿಪ್ಪಿಂಗ್ ಅಂತ ಬರ್ತಕ್ಕಂಥ ಒಂದು ಟೆಸ್ಟ್ ಹೇಳ್ಕೊಡ್ತೀನಿ. ಮತ್ತೆ ಡಿವಿಯೇಷನ್ ಟೆಸ್ಟ್ ಅಂತ ಹೇಳ್ಕೊಡ್ತೀನಿ. ಎಷ್ಟು ನಾರ್ತ್ಗೆ ಎಷ್ಟು ಡಿವಿಯೇಟ್ ಆಗಿದೆ, ಏನ್ ಮಾಡ್ಬೋದು ಅಂತ. ಅದರಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟು, ಯಾವ ರೀತಿಯ ನಾವು ಸೈಟ್ನ ತಗೊಳ್ಬೇಕು, ಅದನ್ನ ಸೂರ್ಯನಾಡಿ ಸೈಟಾ ಚಂದ್ರನಾಡಿ ಸೈಟಾ ಅಂತ ತಗೊಳ್ಬೇಕು. ನನ್ನ ಅನುಭವದಲ್ಲಿ ಚಂದ್ರನಾಡಿ ಯಾರ್ಯಾರು ಮನೆಗಳು ಕಟ್ಟಿದ್ದಾರೆ, ಒಂದೇ ಸಾಲಲ್ಲಿ ಇರ್ತಕ್ಕಂಥದ್ದು, ಒಂದು ಸೂರ್ಯನಾಡಿ ಒಂದು ಚಂದ್ರನಾಡಿ ಬರ್ತಕ್ಕಂಥದ್ದು, ತುಂಬಾನೇ ಅಭಿವೃದ್ಧಿ ಹೊಂದಿದ್ದಾರೆ ಚಂದ್ರನಾಡಿಯಲ್ಲಿ. ಸೂರ್ಯನಾಡಿಯಲ್ಲಿ ಸ್ವಲ್ಪ ಕಮ್ಮಿ. ಇನ್ ಕೇಸ್ ಸೂರ್ಯನಾಡಿ ಆಗಿದ್ರೆ ಯಾವ ರೀತಿ ಒಂದು ಕರೆಕ್ಷನ್ ಮಾಡ್ಕೋಬೇಕು, ಚಂದ್ರನಾಡಿ ಸೈಟಾ ಸೂರ್ಯನಾಡಿ ಸೈಟಾ ಅಂತ, ಇವೆಲ್ಲ ತುಂಬಾ ಜನ ಕೇಳಿರಲ್ಲ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಕ್ಲಾಸು. ಅದಾದ ನಂತರ ಇರ್ತಕ್ಕಂಥ ಒಂದು ಸ್ಲೋಪ್, ನಾವೇನಂತೀವಿ ಒಂದು ಸ್ಲೋಪ್, ಯಾವ ಕಡೆ ಇದೆ, ಯಾವ ಕಡೆ ಎತ್ತರ ಇದೆ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಈ ಸೈಟ್ ತಗೊಳ್ತೀವಲ್ಲ ಎಲ್ಲ ಮಟ್ಟ ಮಾಡ್ಬಿಡ್ತಾರೆ. ಆ ಮಟ್ಟ ಮಾಡಿದಾಗ ಏನಾಗುತ್ತೆ, ನಿಮಗೆ ಸಮಾನವಾಗಿ ಕಾಣುತ್ತೆ, ಆದರೆ ಅದು ಆರ್ಟಿಫಿಷಿಯಲ್ ಭೂಮಿ ತರ ಆಗುತ್ತೆ. ಸೊ ಆರ್ಟಿಫಿಷಿಯಲ್ ಭೂಮಿ ಅಂತ ಬಂದಾಗ ಅದಕ್ಕೆ ಇನ್ನೊಂದು ಸಮಸ್ಯೆ ಆಗುತ್ತೆ. ಅದನ್ನ ಜಿಯೋಪೆಥಿಕ್ ಸ್ಟ್ರೆಸ್ ಅಂತ ಕರಿತೀವಿ. ಭೂಮಿ ಹೇಗಿದೆಯೋ ಹಾಗೇನೆ ನಾವು ಎಲ್ಲಿದೆಯೋ ಅದೇ ಪ್ರಕಾರನೇ ಅಲ್ಲೇನೆ ಅಗದು ಅಲ್ಲೇ ನಾವು ಮನೆ ಕಟ್ಕೊಂಡು ಮಾಡಿದಾಗ ಬೇರೆ. ಅಲ್ಲಿ ಏನಾದ್ರೂ ಆಲ್ಟ್ರೇಷನ್ ಮಾಡಿರ್ತಾರೆ, ಸ್ವಲ್ಪ ತಗ್ಗಿರೋದನ್ನ ಮಣ್ಣಾಕ್ ಮುಚ್ಚಿರೋದು, ಉಬ್ಬಿರೋದನ್ನ ಕೆಳಗಿಳಿಸೋದು, ಇವೆಲ್ಲ ಮಾಡಿದಾಗ ಅಲ್ಲಿ ಜಿಯೋಪಥಿಕ್ ಸ್ಟ್ರೆಸ್ ಆಗುತ್ತೆ. ಭೂಮಿನ ಒಂದು ಜೀವ ಅಂತ ತಿಳ್ಕೊಳ್ಳಿ, ಯಾಕಂದ್ರೆ ಅದಕ್ಕೂ ಒಂದು ಶಕ್ತಿ ಇದೆ, ಅದು ಒಂದು ತಿರುಗ್ತಾ ಇದೆ, ಅದು ಒಂದು ಶಕ್ತಿಯಿಂದ ಇದಾಗ್ತಾ ಇದೆ. ಒಂದು ಕಡೆ ಅದಕ್ಕೆ ಒಂದು ದೇಹ ಹೇಗಿರುತ್ತೋ ಹಾಗೆ ನಾವು ಆಲ್ಟರ್ ಮಾಡ್ತಾ ಹೋಗ್ತಾ ಇದೀವಿ ಭೂಮಿನೆಲ್ಲ. ಸೊ ಈಗ ಸದ್ಯಕ್ಕೆ ನಾವು ಬಹಳ ದೊಡ್ಡದಾಗಿರ್ತಕ್ಕಂಥ ಈ ಭೂಮಿ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಪರ್ಸೆಂಟೇಜ್ ತಗೊಂಡ್ರೆ 5% ನಾವು ಆಲ್ಟರ್ ಮಾಡಿದೀವಿ. ಒಂದು 5% ಅಂತಂದಾಗ ಅದು ಭೂಮಿ ವಿಚಾರದಲ್ಲಿ ಬರುತ್ತೆ. ಆದ್ರೆ ಪ್ರಕೃತಿ ಅಂತ ಹೋದಾಗ 30% ಡ್ಯಾಮೇಜ್ ಮಾಡಿದೀವಿ. ಮರಗಳನ್ನೆಲ್ಲ ಕಡಿದು ನ್ಯಾಚುರಲ್ ಆಗಿ ಹುಟ್ಟಿರ್ತಕ್ಕಂಥ ಮರಗಳ ಬಗ್ಗೆ ಮಾತ್ರ, ಯಾರಾದ್ರೂ ಬಂದು ಹಾಕಿರೋದು ಬೇರೆ. ನಾವು ಕೃಷಿಗೋಸ್ಕರ ಹಾಕ್ತಿವಿ, ತೆಂಗಿನ ಮರ ಹಾಕ್ತಿವಿ, ಅಡಿಕೆ ಹಾಕ್ತಾರೆ, ಇನ್ನೊಂದು ಯಾವುದೋ ಒಂದು ಮಾನವ ನಿರ್ಮಿತ ಹಾಕ್ತಕ್ಕಂಥದ್ದು ಅದು ತಾತ್ಕಾಲಿಕ. ಬಟ್ ನ್ಯಾಚುರಲ್ ಆಗಿ ಬಂದಿರತಕ್ಕಂಥದ್ದು, ದೈವದತ್ತವಾಗಿ ಭೂಮಿಯಿಂದನೇ ನ್ಯಾಚುರಲ್ ಆಗಿ ಬಂದಿರತಕ್ಕಂಥ ಒಂದು ರಿಸೋರ್ಸಸ್, ಅದನ್ನ ನಾವು 30% ಕಮ್ಮಿ ಮಾಡಿದೀವಿ. 30 to 40%. ಇನ್ನೊಂದು 30 ವರ್ಷಕ್ಕೆ 60% ಆಗುತ್ತೆ. ಇದನ್ನೇ ಎಲ್ಲ ಸೈಂಟಿಸ್ಟ್ ಅವರು, ಎನ್ವಿರಾನ್ಮೆಂಟಲ್ ಸೈಂಟಿಸ್ಟ್ ಅವರು ಹೇಳ್ತಾ ಇರೋದು, ಗ್ರೀನ್ ಹೌಸ್ ಎಫೆಕ್ಟ್ ಸ್ವಲ್ಪ ನಮಗೆ ಹೊಡೆತ ಬೀಳ್ತಾ ಇದೆ.
ಮಳೆ ಅತಿವೃಷ್ಟಿ ಅನಾವೃಷ್ಟಿ ಆಗೋದು, ಬೇರೆ ಬೇರೆ ಕಡೆ ಸಿಕ್ಕಾಪಟ್ಟೆ ಮಳೆ ಬರೋದು, ಬೇಡ ಇರೋ ಕಡೆ ಮಳೆನೇ ಬರದೇ ಇರತಕ್ಕಂಥದ್ದು ಕನ್ಫ್ಯೂಸ್ ಮಾಡಿದೀವಿ ನಾವು. ಸೊ ಇದು ಓಕೆ, ಜನ ಮಾಡಲು ಜಾತ್ರೆ ಮಾಡೋ, ನಾನೊಬ್ಬ ಬಡ್ಕೊಂಡು ಅದರಲ್ಲೇನು ಪ್ರಯೋಜನ ಇಲ್ಲ. ಆದರೆ ಇರ್ತಕ್ಕಂಥ ನಾವು ಎಷ್ಟು ವರ್ಷ ಇರ್ತೀವಿ, ಒಂದು 40 ವರ್ಷ 50 ವರ್ಷ 60 ವರ್ಷ 70 ವರ್ಷ ಇರುವಷ್ಟಕ್ಕೆ ಇರ್ತಕ್ಕಂಥ ಸ್ಥಳದಲ್ಲಿ ನಾವೆಲ್ಲ ನೆಮ್ಮದಿಯಾಗಿದ್ದು ಹೆಚ್ಚಿನ ಸಮಸ್ಯೆ ಬಾರದೇ ಇರತಕ್ಕಂಥ ಒಂದು ವಿಚಾರದಲ್ಲಿ ನಾವು ಸೂರ್ಯನಾಡಿ ಚಂದ್ರನಾಡಿಲಿ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ರೀತಿ ಸೂರ್ಯನಾಡಿ ಅಂದ್ರೆ ಏನು, ಚಂದ್ರನಾಡಿ ಅಂತ ಹೇಳಿ ಬರ್ತಕ್ಕಂಥದ್ದು. ಅಲ್ಲಿ ನಮಗೆ ಭೂಮಿ ಟೆಸ್ಟ್ ಮಾಡಬೇಕು, ಹಾಗೆ ಒಂದು ಕ್ವಿಕ್ ಟೆಸ್ಟ್ ಅಂತ ಬರುತ್ತೆ, 2 ಮಿನಿಟ್ಸ್ ಟೆಸ್ಟ್ ಅಂತ ಬರುತ್ತೆ, ಓವರ್ ನೈಟ್ ಟೆಸ್ಟ್ ಅಂತ ಬರುತ್ತೆ. 3-4 ವಿಧದಲ್ಲಿ ನಾವು ಅಲ್ಲಿ ಮಾಡಬಹುದು. ಯಾಕೆಂದ್ರೆ ನಾವು ಬಹಳ ಕಷ್ಟಪಟ್ಟು ಒಂದು ಸೈಟ್ಗೆ ದುಡ್ಡು ಹಾಕ್ತೀವಿ. ಅದೇ ಸೈಟಲ್ಲಿ 10 ಮನೆ ಕಟ್ತಾರೆ. 10 ಮನೆ ಕಟ್ಟಬೇಕಾದ್ರೆ 7 ಜನ ತುಂಬಾ ಅಲ್ಲಿ ಬಂದು ಅದೃಷ್ಟ ಬಂದು ಚೆನ್ನಾಗಾಗ್ಬಿಡ್ತಾರೆ. ಇನ್ನು 3 ಜನ ನಾವು ಚೆನ್ನಾಗಿದ್ವಿ, ಇಲ್ಲಿ ಬಂದು ಇನ್ನೂ ಹಾಳಾದ್ವಿ, ಟೆನ್ಷನ್ ಆಯ್ತು, ಆರೋಗ್ಯದಲ್ಲಿ ಸಮಸ್ಯೆ ಆಯ್ತು, ದುಡ್ಡಿನ ಸಮಸ್ಯೆ ಬಂತು. ಇವೆಲ್ಲಾ ವಿಚಾರಗಳು ಕೂಡ ಸೇರಿ ನಮಗೆ ಅಲ್ಲಿ ಜಿಯೋಪಥಿಕ್ ಸ್ಟ್ರೆಸ್ ಏನಾರು ಆಗಿದ್ರೆ ಆ ಏರಿಯಾದಲ್ಲಿ, ಅದ್ರ ಜೊತೆಗೆ ನಾವು ಅಲೈನ್ಮೆಂಟ್ ಏನಾಗುತ್ತೆ. ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳೋಣ, ಈ ರೀತಿ ಒಂದು ಸ್ಟ್ರೆಚ್ ಇರುತ್ತೆ, ಈ ರೀತಿ ಸ್ಟ್ರೆಚ್ ಇರುತ್ತೆ, ಹಿಂಗೊಂದು ಸ್ಟ್ರೆಚ್ ಇರುತ್ತೆ, ಈ ತರ ಇರುತ್ತೆ. ಇಲ್ಲಿ ಕರೆಕ್ಟ್ ನಾರ್ತ್ ಅಲೈನ್ಮೆಂಟ್ ಬರುತ್ತೆ. ಇಲ್ಲಿ ಬರ್ತಾ 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 ನೋಡಿ, ಈ ಕೈ ಹೇಗೆ ಹೋಗ್ತಾ ಇದೆ, ಡಿವಿಯೇಟ್ ಆಗ್ತಾ ಇದೆ, ನಾರ್ತ್ ಇಂದ ಡಿವಿಯೇಟ್ ಆಗಿ ಹೋಗ್ತಾ ಇದೆ. ಸ್ಟ್ರೆಚ್ ಹಿಂಗಿರುತ್ತೆ. ಇಲ್ಲಿರೋನ್ಗೆ ಕರೆಕ್ಟ್ ನಾರ್ತ್ ಅಲೈನ್ಮೆಂಟ್ ಬರುತ್ತೆ. ಮುಂದೆ ಹೋಗ್ತಾ 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 1 ಡಿಗ್ರಿ 2 ಡಿಗ್ರಿ 3 ಡಿಗ್ರಿ 4 ಡಿಗ್ರಿ 5 ಡಿಗ್ರಿವರೆಗೂ ಓಕೆ. 5 ಡಿಗ್ರಿಯಿಂದ ಡಿವಿಯೇಟ್ ಆಗ್ತಾ 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 ನಮ್ದು ಕಂಪ್ಲೀಟ್ಲಿ ಶಿಫ್ಟ್ ಆಗುತ್ತೆ. ನೋಡಕ್ಕೆ ಲಾರ್ಜರ್ ಸ್ಕೇಲ್ ಅಲ್ಲಿ ಈಸ್ಟ್ ಕಾಣಿಸುತ್ತೆ, ನಾರ್ತ್ ಕಾಣಿಸುತ್ತೆ, ವೆಸ್ಟ್ ಕಾಣಿಸುತ್ತೆ. ಡಿಗ್ರಿ ವೈಸ್ ಇಟ್ಕೊಂಡಾಗ ಟಿಲ್ಟ್ ಆಗ್ಬಿಟ್ಟಾಗ್ಲೇ ನಮಗೆ ಸಮಸ್ಯೆ ಆಗೋದು. ಹೆಣ್ಮಕ್ಳು ಮದುವೆ ಆಗಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ಗಂಡು ಮಕ್ಕಳು ಪೋಲಿ ಬೀಳ್ತಕ್ಕಂಥದ್ದು, ಕೆಲಸ ಮಾಡದೇ ಇರ್ತಕ್ಕಂಥದ್ದು, ಯಜಮಾನರು ಕುಡಿದು ಮನೇಲಿ ಬಂದ್ಕೊಳ್ತಕ್ಕಂಥದ್ದು, ಅಥವಾ ಚೆನ್ನಾಗಿ ದುಡಿತಾ ಇದ್ರು ಈ ಮನೆಗೆ ಬಂದ್ಮೇಲೆ ಅದು ಬಾಡಿಗೆ ಇರ್ಬೋದು ಅಥವಾ ಸ್ವಂತ ಇರ್ಬೋದು, ಬಂದ ಮೇಲೆ ಎಲ್ಲ ಫುಲ್ ಚೇಂಜಸ್ ಆಯ್ತು, ಯಾಕೋ ಒಂದ್ ಸ್ವಲ್ಪ ಆಗ್ಲಿಲ್ಲ, ಖರ್ಚು ಜಾಸ್ತಿ ಆಯ್ತು, ಸಾಲ ಕಟ್ಟಕ್ಕಾಗ್ತಾ ಇಲ್ಲ. ಆ ಮನೆನೇ ನಿಮಗೆ ಒಳ್ಳೇದ್ ಮಾಡಕ್ ಹೋಗಿ ಅದೇ ನಿಮಗೆ ಮೃತ್ಯು ಆಗ್ಬಿಡುತ್ತೆ. ಫಸ್ಟ್ ವಾಸ್ತು ಎಷ್ಟೇ ಇಂಪಾರ್ಟೆಂಟ್ ಆದ್ರೂ ಒಂಚೂರು ನಿಮಗೆ ಒಂದು ಸಜೆಷನ್ ಕೊಡ್ತೀನಿ. ಲೋನ್ ಪ್ಲಾನಿಂಗು, ಮನೆ ಪ್ಲಾನಿಂಗು, ನಮ್ಮ ಬಜೆಟ್ ಎಷ್ಟಿದೆಯೋ, ನಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅದನ್ನ ಮಾಡಬೇಕು. ಅದೊಂದು. ಮನೆ ಬಹಳ ಪ್ರಮುಖವಾಗಿ, ಬಹಳ ಅದ್ಭುತವಾಗಿ 32 ಝೋನನ್ನು ನೀಟಾಗಿ ಮಾಡಿ ಕರೆಕ್ಷನ್ ಮಾಡಿಕೊಂಡು ನಾವು ಮಾಡಿದಾಗ ಈ ಲೋನ್ ಏನಿದೆ ಬೇಗ ತೀರ್ಸಕ್ಕೆ ಮನೆನೇ ಹೆಲ್ಪ್ ಮಾಡಿಬಿಡುತ್ತೆ. ಒಂದು, ನಾವು ಸಾಧಾರಣವಾಗಿ ನಮ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟಲ್ಲಿ ಮಾಡಬೇಕು. ಅದು ಬಹಳ ಇಂಪಾರ್ಟೆಂಟ್. ಅದೆಲ್ಲ ದೊಡ್ಡವರು ಹೇಳೋದು, ಎಲ್ಲರೂ ಹೇಳ್ತಕ್ಕಂಥದ್ದು. ನಮ್ಗೆ ಎಷ್ಟು ಇನ್ಕಮ್ ಇದೆಯೋ ಆ ಇನ್ಕಮ್ ನೋಡಿಕೊಂಡು ಆ ಇನ್ಕಮ್ಗೆ ತಕ್ಕನಂಗೆ ಒಂದು 60% ಅಷ್ಟು ಮಾತ್ರನೇ ನಾವು ಒಂದು ಲೋನ್ ಕಟ್ಟಕ್ಕೆ ನಾವು ಮಾಡಿಕೊಂಡು ಇರೋ ಒಂದಷ್ಟು ದುಡ್ಡನ್ನ, ನಮ್ಮ ಕೂಡಿಟ್ಟಿರ್ತಕ್ಕಂಥ ದುಡ್ಡನ್ನ ಹಾಕಿ ಇನ್ನೂ ಎಕ್ಸ್ಟ್ರಾ ದುಡ್ಡು ಮಾಡಿದಲೆ ಒಂದು ಮನೆ ಕಟ್ಟಿದ್ರೆ ಅದು ಒಂದು ಲೆವೆಲ್. ಮನೆ ಕಟ್ಟಾದ ಮೇಲೆ ಅದೇನಾದ್ರು ವಾಸ್ತು ಸರಿ ಇಲ್ಲ ಅಂತಂದ್ರೆ, ಈಗ ನಾವು ಪ್ಲಾನಿಂಗ್ ಮಾಡೇ ಕಟ್ಟಿರ್ತೀವಿ, ಒಂದು ಈ ತರ ಪರ್ಸೆಂಟೇಜ್ 60% ಪ್ಲಾನಿಂಗ್ ಮಾಡೇ ಕಟ್ಟಿರ್ತೀವಿ. ಆ ಪ್ಲಾನಿಂಗ್ ಮಾಡಿ ಕಟ್ಟಿರ್ತಕ್ಕಂಥ ಒಂದು ವಿಚಾರದಲ್ಲಿ ಏನಾಗ್ಬಿಡುತ್ತೆ, ಸಡನ್ ಆಗಿ ಕೆಲಸ, ಜಾಬ್ ಲಾಸ್, ಯಾಕಂದ್ರೆ ಯಾವುದೋ ಒಂದು ಝೋನ್ ನೆಗೆಟಿವ್ ಮಾಡ್ಬಿಡ್ತೀವಿ. ಸಡನ್ ಆಗಿ ಅಲ್ಲಿ ನಮಗೆ ಜಿಯೋಪತಿ ಸ್ಟ್ರೆಸ್ ಬರ್ತಕ್ಕಂಥದ್ದು. ನಾನು ಬಹಳ ಹಿಂದೆನೂ ಹೇಳಿದ್ದೀನಿ, ನಮ್ಮ ದೇಶದ ಜಾತಕ, ದೇಶದ ಒಂದು ಸ್ಥಾನ ಬಹಳ ಇಂಪಾರ್ಟೆಂಟು. ಅದರದ್ದು ನೆಕ್ಸ್ಟ್ ಲೆವೆಲ್ ನಾವು ಇರ್ತಕ್ಕಂಥ ಮನೆ ಅಲೈನ್ ಆಗಿದೆಯಾ ನೋಡ್ತೀವಿ. ಆಮೇಲೆ ಒಬ್ಬ ಇಂಡಿವಿಜುವಲ್ ಜಾತಕ ಬರ್ತಕ್ಕಂಥದ್ದು. ಇದು ಸಾಕಷ್ಟು ಉದಾಹರಣೆಗಳು ಕೊಟ್ಟಿದ್ದೀನಿ ಮುಂಚೆನು. ಉಕ್ರೇನಲ್ಲಿ ಯುದ್ಧ ಆದಾಗ ಅಥವಾ ಬೇರೆ ಯಾವುದೇ ಒಂದು ದೇಶದಲ್ಲಿ ಯುದ್ಧ ಆದಾಗ ಎಷ್ಟೋ ಜನ ಲಾರ್ಜ್ ಸ್ಕೇಲ್ ಹೋಗ್ತಾರೆ. ಅದು ದೇಶದ ಜಾತಕ ಸ್ವಲ್ಪ ಏನಾದ್ರು ಸಮಸ್ಯೆ ಆಗಿದ್ರೆ ಅಲ್ಲಿಂದ ಎಫೆಕ್ಟು ಅಲ್ಲಿರ್ತಕ್ಕಂಥ ಮನೆಗಳಿಗೆ, ಅಲ್ಲಿರ್ತಕ್ಕಂಥ ಏರಿಯಾಗೆ. ಅಲ್ಲಿ ಎಫೆಕ್ಟ್ ಆದ್ಮೇಲೆ ಇಂಡಿವಿಜುವಲ್ ಜಾತಕ, ಮನುಷ್ಯನ ಜಾತಕ, ಅವನು ದೀರ್ಘಾಯು 100 ವರ್ಷ ಬಾಳ್ತಾನೆ ಅಂತ ಕೇಳ್ತಕ್ಕ 40 ವರ್ಷಕ್ಕೆ ಬಾಂಬ್ ಬಿದ್ದು ಹೋಗಿರ್ತಕ್ಕಂಥದ್ದು ಇರುತ್ತೆ. ಒಂದಕ್ಕೊಂದಕ್ಕೆ ಲೆವೆಲ್ಸ್ ಇರುತ್ತೆ. ನಮ್ಮ ಲೆವೆಲು ದೇಶ ಎಲ್ಲಿದ್ದೀವಿ, ಅದಕ್ಕೆ ಕಾಲ, ದೇಶ, ವರ್ತಮಾನ ಅಂತ ಫಸ್ಟ್ ಜ್ಯೋತಿಷ್ಯದಲ್ಲಿ ನಾವೊಂದು ಓದ್ತಾರೆ. ತುಂಬಾ ಜನ ಓದ್ತಾರೆ ಇದನ್ನೆಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ಜ್ಯೋತಿಷ್ಯದಲ್ಲಿ ಹೋಗ್ಬೇಕಾದ್ರೆ ಇವೆಲ್ಲ ಹೇಳ್ತಾರೆ. ನಾವು ಯಾವ ದೇಶದಲ್ಲಿದ್ದೀವಿ, ಯಾವ ಕಾಲದಲ್ಲಿದ್ದೀವಿ, ಯಾವ ದೇಶದಲ್ಲಿದ್ದೀವಿ, ಅದರ ವರ್ತಮಾನ ಹೇಗಿದೆ, ಇವೆಲ್ಲ ಕನ್ಸಿಡರ್ ಮಾಡಿ ಅದಕ್ಕೆ ತಕ್ಕನಂಗೆ ಮಂತ್ರಮಣಿ ಔಷಧ ಅಂತ ಇದು ಮಂತ್ರ. ಕಾಲ, ದೇಶ, ವರ್ತಮಾನ, ಮಂತ್ರಮಣಿ ಔಷಧ ಆ ಲೆಕ್ಕಕ್ಕೆ ಕೊಡಬೇಕು.
ಯಾವುದಕ್ಕಾಗಲ್ಲ ಆಗಲ್ಲ, ಯಾವುದು ವರ್ಕ್ ಆಗಲ್ಲ, ಅದು ಹಣೆ ಬರಹ, ಅದು ಕರ್ಮ ಅಂತ ಬಿಟ್ಬಿಡ್ಬೇಕು. ಆ ರೀತಿ ಈಗ ಇರತಕ್ಕಂಥ ಒಂದು ಸ್ಥಿತಿಯಲ್ಲಿ ಎಲ್ಲರೂ ಕೂಡ ಸ್ವಂತ ಮನೆ ಕಟ್ಟಬೇಕು, ಆಸೆ ಭಾಳ ಇರುತ್ತೆ. ಎಷ್ಟೋ ಜನ ಒಡವೆಗಳನ್ನು ಅಡ ಇಟ್ಟು ಮಾಡಿರ್ತಾರೆ ಅಥವಾ ಮಾರಿ ಮನೆ ಕಟ್ತಾರೆ. ಆದರೆ ಕಟ್ಟುವಂಥ ಒಂದು ವಿಚಾರದಲ್ಲಿ ಒಂದು ಸಣ್ಣ ಸಲಹೆ, ಆ 32 ಝೋನ್ ನಾವು ನೋಡ್ಕೊಂಡ್ಬಿಟ್ರೆ ಸಾಕು. 32 ಝೋನ್ಸ್ನ ನಾವು ಸಂಕ್ಷಿಪ್ತವಾಗಿ ಒಂದೊಂದು ಝೋನ್ ನೋಡಿಕೊಂಡು, ನನ್ನ ಪುಸ್ತಕದಲ್ಲೇ ಒಂದು 3ರಿಂದ 4ರಷ್ಟು ಒಂದೊಂದು ಝೋನ್ಗೂ, 32 ಝೋನಲ್ಲೂ ಒಂದೊಂದು ಝೋನ್ಗೂ ಕೂಡ 3ರಿಂದ 4 ಪರಿಹಾರ ನೀವೇ ಮಾಡ್ಕೊಳ್ತಕ್ಕಂಥ ಕಲರ್ ಥೆರಪಿ, ಪಿಕ್ಚರ್ ಥೆರಪಿ, ಜೆಮ್ ಥೆರಪಿ ಮತ್ತು ಪಂಚಲೋಹ ಥೆರಪಿ ಅಂತ ಬರುತ್ತೆ. ಪಂಚಲೋಹ ಅಂತ ಬರುತ್ತೆ ಆ ಥೆರಪಿ. ಅದು ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಪಿರಮಿಡ್ ಥೆರಪಿ. ಇಷ್ಟನ್ನು ಕೂಡ ಈ 5 ಕೂಡ ಯಾವ್ಯಾವ ಝೋನಲ್ಲಿ ಮಾಡ್ಕೊಂಡು ಹೋಗ್ಬೋದು ಅಂತ ಸಿಂಪಲ್, ಹೆಚ್ಚಿಗೆ ಖರ್ಚಿಲ್ಲದೆ ಇರ್ತಕ್ಕಂಥದ್ದು. ಯಾವ ಝೋನ್ ಕರೆಕ್ಟ್ ಆಗಿದೆ ಅದು ಬಿಟ್ಬಿಡಿ. ಈ ಝೋನ್ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ, ಇಲ್ಲಿ ಬರಬೇಕಾಗಿರೋದು ಯಾವುದು, ಬಂದಿರೋದು ಯಾವುದು. 32 ಈಚ ಕಲಿತೀರಾ, ಸ್ಟಾರ್ಟಿಂಗ್ ಫ್ರಮ್ 0 ಕಲಿತು ಆ ಒಂದು 6 ಡೇಸಲ್ಲಿ ನಿಮಗೆ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ಏನೋ ಡಿಗ್ರಿ ಮಾಡಿರ್ಬೇಕು ಅವೆಲ್ಲ ಏನಿಲ್ಲ. ಆಮೇಲೆ ಕ್ಯಾಲ್ಕುಲೇಷನ್ ಇಲ್ಲ. ಇದ್ರ ಜೊತೆಗೆ ನಿಮಗೆ ಆಯಾ ಹೇಳ್ಕೊಡ್ತೀನಿ. ಹೇಗೆ ಆಯಾ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸುಮ್ಮನೆ ಎಲ್ಲರೂ ಬಾಯಿಗೆ ಬಂದಂಗೆ ಗಜಾಯ ಇಟ್ಬಿಡಿ, ಅದಿಟ್ಬಿಡಿ ಇದಿಟ್ಬಿಡಿ ಅಂತಾರೆ. ಮತ್ತೆ ಆಯಾ ಯಾವ ಥರ ಅಂತ ಅಲ್ಲಿ ಬೇರೆ ಕನ್ಫ್ಯೂಷನ್ನು. ಹೊರ ಆಯಾ ತಗೋಬೇಕಾ ಒಳ ಆಯಾ ತಗೊಳ್ಬೇಕಾ ಅನ್ನೋ ಕನ್ಫ್ಯೂಷನ್ನು. ಕೆಲವರು ಮೇಲ್ಗಡೆ ಇರೋ ರೂಮ್ ಬಿಟ್ಬಿಡ್ತಾರೆ. ಆಮೇಲೆ ಆಚೆ ಇರ್ತಕ್ಕಂಥ ಪೋರ್ಟಿಕೋನ್ ಲೆಕ್ಕ ತಗೋಬೇಕಾ ಅಂತ ಹೇಳ್ತಾರೆ. ಸೊ ಸಾಕಷ್ಟು ಗೊಂದಲ ಇರ್ತಕ್ಕಂಥದ್ದನ್ನೆಲ್ಲ ಪರಿಪೂರ್ಣವಾಗಿ ಒಳ ಆಯ ತಗೋಬೇಕಾ ಹೊರ ಆಯ ತಗೊಂಡ್ರೆ ಕರೆಕ್ಟಾ, ಯಾವ್ದು ಕರೆಕ್ಟು, ಎಷ್ಟು ಜನ ಏನು ಮಾಡ್ತಾರೆ, ಯಾವ ಥರ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಬರುತ್ತೆ. ಇನ್ ಕೇಸ್ ಆಯಾ ಏನಾದ್ರು ಪ್ರಾಬ್ಲಮ್ ಆಗಿತ್ತು ಅಂತಂದ್ರೆ, ಹೇಗೆ ನಾವು ಒಂದು ಮನೆ ಕಟ್ಟಬೇಕಾದ್ರೆ ಆಯಾ ಪ್ರಾಬ್ಲಮ್ ಆಗಿರುತ್ತೆ, ಹೇಗೆ ನಾವು ಅದನ್ನ ಒಂದು ಎಕ್ಸ್ಟ್ರಾ ಒಂದು ರೂಮ್ ಎಷ್ಟು ಲೆಂತ್ ಅಲ್ಲಿ ನಾವು ಕಟ್ಕೊಂಡು ಆಯಾ ಕರೆಕ್ಷನ್ ಮಾಡ್ಕೋಬಹುದು ಮಾಡಿ ಮೇಲೆ. ತುಂಬಾ ಜನ ಫಸ್ಟ್ ಫ್ಲೋರೋ ಸೆಕೆಂಡ್ ಫ್ಲೋರೋ ಆಯಾ ಸರಿ ಮಾಡ್ಬಿಡ್ತಾರೆ, 3rd ಫ್ಲೋರ್ಗೂ ಸರಿ ಮಾಡ್ಕೊಂಡ್ಬಿಡ್ತಾರೆ ಟೋಟಲ್ ಬಿಲ್ಟಪ್ ಇದರಲ್ಲಿ. ಆದ್ರೆ ಮೇಲ್ಗಡೆ ಒಂದು ರೂಮ್ ಇರಲಿ ಅಂತ ಹಾಕ್ತಾರಲ್ಲ, ಅಲ್ಲಿ ಒಡಿಸ್ಕೊಂಡು ಹೋಗ್ಬಿಡ್ತಾರೆ. ಒಂದು ಎಕ್ಸ್ಟ್ರಾ ಅದಕ್ಕೆ ಲೋಡ್ ಹಾಕಿ ಒಂದು ಸ್ಪೇಸ್ ತಗೊಂಡು. ಏನಕ್ಕೆ ಆಯಾ ಅಂದ್ರೆ ಏನು ಅಂತ ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ. ಆಯಾ ಅಂದ್ರೆ ಪಂಚಭೂತಗಳಲ್ಲಿ ಆಕಾಶ ತತ್ವ ನಾವು ಆಕ್ಯುಪೈ ಮಾಡ್ತೀವಿ. ನಾವು ಲ್ಯಾಂಡ್ ಆಕ್ಯುಪೈ ಮಾಡಿದೀವಿ, ಅದು ಭೂತತ್ವ. ಇಲ್ಲಿ ವಾಯು ಬರುತ್ತೆ, ಅದು ವಾಯು ತತ್ವ. ಬಿಸಿಲು ಬರುತ್ತೆ, ಅಗ್ನಿ ತತ್ವ. ನಾವು ಟ್ಯಾಂಕ್ ಇಡ್ತೀವಿ, ಮೇಲ್ಗಡೆ ಟ್ಯಾಂಕ್ ಇಡ್ತೀವಿ, ಅದು ಜಲತತ್ವ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಕಾಶ ತತ್ವ. ಆ ಸ್ಪೇಸ್ ಅನ್ನೋದೇ ನಾವು ಏನೇನು ವಾಡ್ಕೊಳ್ತೀವೋ, ಜಗತ್ತು ಅದೇನಕ್ಕೆ ಮಾಡಿದೆಯೋ ಗೊತ್ತಿಲ್ಲ. ನಾವು ನಮ್ಮ ಸ್ವಾರ್ಥಕ್ಕೋ ಅಥವಾ ನಮ್ಮ ಇಷ್ಟಕ್ಕೋ ನಾವೊಂದಷ್ಟು ಸ್ಪೇಸ್ ತಗೊಳ್ತೀವಿ. ಆ ಸ್ಪೇಸು ಮೇಲ್ಗಡೆ ಇರೋ ಸ್ಪೇಸ್ಗೆ ಕೆಲವು ಕಾಂಬಿನೇಷನ್ಸ್ಗಳು ಆಯಾ ಅಂತ ಕರೀತಾರಲ್ಲ, ಅದು ಮ್ಯಾಚ್ ಆಗಬೇಕು, ಸೈಂಟಿಫಿಕ್ ಆಗಿ ಮ್ಯಾಚ್ ಆಗಬೇಕು ಸ್ಪೇಸ್. ಜಸ್ಟ್ ಲೈಕ್ ಚೇರ್, ನಾವೊಂದು ಚೇರ್ ನಮ್ಮ ಸೈಜ್ ತಕ್ಕನಾಗಿ ಒಂದು ಚೇರಲ್ಲಿ, ಒಂದು ಸಣ್ಣ ಚೇರಲ್ಲಿ ಕುತ್ಕೊಂಡ್ರೆ ಸರಿ ಕುತ್ಕೊಳ್ಳೋಕ್ಕಾಗಲ್ಲ, ನೋವುತ್ತೆ, ಪ್ರಾಬ್ಲಮ್ ಆಗುತ್ತೆ. ದೊಡ್ಡ ಚೇರಲ್ಲಿ ಅಗಲವಾಗಿ ಕುತ್ಕೊಂಡ್ರೆ ಅಲ್ಲಿ ಸರಿಯಾಗಿ ಇಡಕ್ಕಾಗಲ್ಲ, ಆ ಕಡೆ ಈ ಕಡೆ ಆಗಲ್ಲ. ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಚೇರಲ್ಲಿ ಕುತ್ಕೊಂಡಾಗ ಅದು ನಮ್ಗೆ ಪರ್ಫೆಕ್ಟ್ ಕಂಫರ್ಟ್ ಕೊಡುತ್ತೆ. ಬ್ಯಾಕಲ್ಲಿ ಲೀನ್ ಆಗ್ಬೋದು, ಮುಂದೆ ಹೋಗ್ಬೋದು, ತಿರುಗ್ಬೋದು, ಮಾಡ್ಬೋದು. ಕೆಲವರು ಎಷ್ಟೋ ಜನ ಲಾಂಗ್ ಟೈಮ್ ಕುತ್ಕೊಳ್ಳೋರಿಗೆ ಬೇಕಾದ್ರೆ ಕೇಳಿ, ಯಾಕೋ ಆ ಚೇರಲ್ಲಿ ಕುತ್ಕೊಂಡಾಗಿಂದ ಒಂಥರ ಪೇಯ್ನು ಅದೆಲ್ಲ ಬರುತ್ತೆ, ಈ ಚೇರಲ್ಲಿ ಕುತ್ಕೊಂಡಾಗ ಸ್ವಲ್ಪ ಕಂಫರ್ಟಬಲ್ ಆಗಿದ್ದೀನಿ ಎಲ್ಲ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಹಾಗೆ ಈ 32 ಝೋನಲ್ಲಿ ಈ 4 ಭೂತಗಳು ಯಾವುದದು, ಅಗ್ನಿ, ಭೂತತ್ವ, ವಾಯುತತ್ವ, ಜಲತತ್ವನ ಬಿಟ್ರೆ ಆಯಾ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸ್ಪೇಸ್, ಆ ಸ್ಪೇಸ್ ಅಲ್ಲಿ ನಾವು ಯಾವ್ದಾವ್ದು ತಗೊಳ್ತೀವಿ ಅಂತ ಬರುತ್ತೆ. ಆ ಆಯದಲ್ಲಿ ಎಷ್ಟೊಂದು ಬರುತ್ತೆ ಆಯಾ. ಅದ್ರಲ್ಲಿ ನಾವು ಯಾವ್ದು ತಗೊಳ್ಬೇಕು, ವೃಷಭಾಯ ತಗೋಬೇಕಾ ಗೊತ್ತಾಗಲ್ಲ, ಗಜಾಯ ತಗೊಳ್ಬೇಕಾ ಗೊತ್ತಾಗಲ್ಲ. ನಾವೊಂದ್ಸತಿ ಆ ಕಡೆ ಈ ಕಡೆ ಮಿಸ್ ಮಾಡಿ ಮೇಲ್ಗಡೆ ಒಂದು ರೂಮ್ ಕಟ್ಬಿಟ್ರೆ ಅದು ಕರಾಯ ಆಗ್ಬೋದು, ಕಾಕಾಯ ಆಗ್ಬೋದು. ಕರಾಯ ಅಂದ್ರೆ ಕತ್ತೆ. ಕರಾಯದಲ್ಲಿ ಕಟ್ಟಿದಾಗೆಲ್ಲ ದುಡಿ 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 ₹1 ಬರಲ್ಲ. ಕಾಕಾಯದಲ್ಲಿ ಬಂತು ಅಂದ್ರೆ ಬರೀ ಶತ್ರುಗಳೇ ಬರ್ತಕ್ಕಂಥದ್ದು. ಇನ್ನು ಸಿಂಹಾಯದಲ್ಲಿ ತಗೊಳ್ಳೋಣ,
ಅದನ್ನು ಒಂದು ರೀತಿ ಅವರ ಒಂದು ಕಾಂಬಿನೇಷನ್ ನೋಡ್ಬಿಟ್ಟು ಅದು ತಗೋಬೇಕು. ಗಜಾಯದಲ್ಲಿ ತಗೋಬೇಕಾ, ಋಷಭಾಯದಲ್ಲಿ ತಗೋಬೇಕಾ, ಬಹಳ ವಿಭಿನ್ನವಾಗಿರ್ತಕ್ಕಂಥ ಪ್ರತಿಯೊಂದು ಯಾವುದಕ್ಕೆ ಏನು ಅಪ್ಲಿಕೇಬಲ್ ಆಗಬೇಕು ಅಂತ ಹೇಳಬೇಕು. ಈ ಒಂದು ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ, ಈ ಸಣ್ಣ ಸಣ್ಣ ಊರುಗಳಲ್ಲಿ, ಈ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಯಾರೋ ಒಬ್ಬ ಪಟಾಲಂ ಇರ್ತಾನೆ. ಅವನು ಒಂದಷ್ಟು ವಾಸ್ತು ಗೀಸ್ತು ಎಲ್ಲ ಮಾಡ್ಕೊಂಡು ಅವನ ಹೆಸರು ಮಾಡಿರ್ತಾನೆ. ಅವನು ಹೇಳಿದ್ದೇ ಒಂದು ಶಾಸನ. ಯಾರ್ರೀ ಕಟ್ಟಿದ್ದು? ಋಷಭಾಯ ಕಟ್ಟಂಗಿಲ್ಲ ರೀ, ಸಿಂಹಾಯ ಕಟ್ರಿ, ಯಾರ್ರೀ ಹೇಳಿದ್ದು? ಗಜಾಯ ಕಟ್ಬೇಕ್ರಿ, ಇದು ಏನೇನೋ ಅವ್ರು ಬಂದಿದ್ದೆ. ಅದು ಹೆಂಗ್ ಕಟ್ಟಬೇಕು? ಒಳಾಯ ತಗೋಬೇಕಾ, ಹೊರಾಯ ತಗೋಬೇಕಾ, ಕ್ಯಾಲ್ಕುಲೇಷನ್ ಹೆಂಗೆ, ಮಲ್ಟಿಪ್ಲಿಕೇಶನ್ ಹಿಂಗೆ, ಕ್ಯಾಲ್ಕುಲೇಷನ್ ಹಿಂಗೆ, ಎಕ್ಸಾಕ್ಟ್ ಡಿವಿಯೇಷನ್ ಹಿಂಗಾಗಿರುತ್ತೆ. ಇದು ಬಹಳ ಸುಲಭವಾಗಿ ನಾವು ತಿಳ್ಕೊಂಡ್ರೆ ಈ ಆಯಾ ಕರೆಕ್ಷನ್ ಮಾಡುವಂತ ಒಂದು ವಿಚಾರನೂ ಕೂಡ ಹೇಳ್ಕೊಡ್ತೀನಿ. ವೆರಿ ಸಿಂಪಲ್, ಅಂಥದ್ದು ಏನಿಲ್ಲ. ಸಣ್ಣ ಇಟ್ಟಿಗೆಗಳಿಂದ ಆಯನ ಕರೆಕ್ಷನ್ ಮಾಡ್ಬೋದು ನಾವು. ಸಣ್ಣ ಈಗೆಲ್ಲ ಇಟ್ಟಿಗೆಗಳು ಕಮ್ಮಿ, ಈ ಒಂದು ಸಿಮೆಂಟ್ ಬ್ಲಾಕ್ಗಳು ಬರ್ತಕ್ಕಂಥದ್ರಲ್ಲೂ ಕೂಡ ನಾವು ವೆರಿ ಸಿಂಪಲ್ ಆಗಿ ಆಯ ಕರೆಕ್ಷನ್ ಮಾಡ್ಬೋದು. ವೆರಿ ಸಿಂಪಲ್ ಆಯ ಕರೆಕ್ಷನ್ ಮಾಡ್ಬೋದು. ಸೊ ಸ್ಪೇಸ್ ಯುಟಿಲಿಟಿ ಅಂತ ಬರುತ್ತೆ. ನಾವು ಎಷ್ಟು ಸ್ಪೇಸ್ ನಾವು ಹೋಗ್ತಾ ಇದೀವಿ ಅಲ್ಲಿ ಕಂಪ್ಲೀಟ್ ಆದ್ಮೇಲೆ ಆ ಸ್ಪೇಸ್ನ ನಾವು ಎಷ್ಟು ಯುಟಿಲೈಸ್ ಮಾಡಿದೀವಿ. ಈ 8 ಝೋನು 8 ಬರುತ್ತೆ. ಆ 8 ಝೋನಲ್ಲಿ ಯಾವ ಝೋನಲ್ಲಿ ಆಯ ಬಿದ್ದಿದೆ ಅಂತ ನೋಡ್ತೀವಿ. ಆ ಝೋನ್ ನಾವು ಸ್ವಲ್ಪ ಮುಂದೆ ಹೋಗ್ಬೇಕಾ ಹಿಂದೆ ಹೋಗ್ಬೇಕಾ ಅಂತ ಕರೆಕ್ಷನ್ ಮಾಡ್ಕೋಬೇಕಷ್ಟೇ. ನಾವು ಬಿದ್ದಿರೋ ಝೋನ್ ನೆಗೆಟಿವ್ ಇದ್ರೆ ಒಂಚೂರು ಕರೆಕ್ಷನ್ ನಾವು ಪಾಸಿಟಿವ್ ಹೋಗ್ತೀವಿ, ಒಂಚೂರು ಮೈನಸ್ ಮಾಡ್ತಕ್ಕಂಥದ್ದು ನೆಗೆಟಿವ್ ಹೋಗ್ತೀವಿ. ಬಹಳ ಈಸಿಯಾಗಿ ಮಾಡ್ತಕ್ಕಂಥ ಒಂದು ಸಜೆಷನ್ ಕೊಡ್ತೀನಿ. ಇದ್ರ ಜೊತೆಗೆ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಕಲರ್ ಥೆರಪಿ ಇರುತ್ತೆ. ಹಾಲ್ಗಿಂತ ಕಲರು, ರೂಮ್ಗಿಂತ ಕಲರು, ಬಾತ್ರೂಮ್ಗಿಂತ ಕಲರ್ ಬರ್ತಕ್ಕಂಥದ್ದು. ಹಾಗೆ ಪ್ರತಿಯೊಬ್ಬ ಫ್ಯಾಮಿಲಿಲೂ ಒಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಒಬ್ರೊಬ್ರಿಗೂ ಒಂದೊಂದು ಆಸಕ್ತಿ ಇರುತ್ತೆ. ಮನೆ ಯಜಮಾನರಿಗೆ ಅಥವಾ ಮನೆಯಲ್ಲಿರ್ತಕ್ಕಂಥ ಫ್ಯಾಮಿಲಿಗೆ ಒಂದು ಆಸಕ್ತಿ ಇರುತ್ತೆ. ಕೆಲವರಿಗೆ ದುಡ್ಡು ಸಿಕ್ಕಾಪಟ್ಟೆ ಬರ್ತಾ ಇರುತ್ತೆ, ಆದ್ರೆ ರೆಕಗ್ನಿಷನ್ ಇರಲ್ಲ. ಆ ರೆಕಗ್ನಿಷನ್ ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು? ಯಾವ ಝೋನ್ ಇಸ್ ದಿ ಝೋನ್ ಆಫ್ ನೇಮ್ ಅಂಡ್ ಫೇಮ್ ಅಂಡ್ ರೆಕಗ್ನಿಷನ್. ಕೆಲವರು ಸಾಕಷ್ಟು ಜನ ನಮ್ಗೆ ಎಲ್ಲ ಇದೆ ಸರ್, ನಮ್ಗೆ ಯಾಕೋ ಒಬ್ರು ಜನ ಸೇರೋದೇ ಇಲ್ಲ. ನಾವ್ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋದ್ರೆ ಮೂತಿ ತಿರುತ್ತಾರೆ, ಒಬ್ರು ಆಗ್ಬರಲ್ಲ. ಅದೇನೋ ನಾವೇನು ಮಾಡಿಲ್ಲ ಸರ್, ಹೊಟ್ಟೆ ಉರಿ ಪಡ್ತಾರೆ ನಮ್ ಕಂಡ್ರೆ. ನಾವೆಲ್ಲ ಎಲ್ಲಾರು ಚೆನ್ನಾಗೇ ನೋಡ್ಕೊಂಡಿದೀವಿ. ಬಂದವ್ರದೆಲ್ಲಾನು ಕೂಡ ಒಬ್ಬ ಕೆಲಸಗಾರ ಬಂದ್ರು ಕೂಡ ಅವ್ನು ಚೆನ್ನಾಗೇ ನೋಡ್ ಕಳಿಸಿರ್ತೀವಿ. ಗುಡ್ ಅಸೋಸಿಯೇಷನ್ ಅನ್ನೋ ಒಂದು ಏರಿಯಾದಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ. ಸೊ ಎಲ್ಲಾ ರಾಶಿಗೂ ಬೇರೆ ಬೇರೆ ದಿಕ್ಕಲ್ಲಿ ಕೂರ್ಸಿ ಓದಿ ಅಂತ ಯಾವ್ದೋ ವಾಸ್ತುಗಳು ಬರ್ತಾ ಇತ್ತಲ್ಲ, ಅದೆಲ್ಲ ಹೇಳೋರು ಅದು 100% ತಪ್ಪದು. ಕೆಲವೊಂದು ಝೋನ್, ಎಕ್ಸಾಕ್ಟ್ ಝೋನ್ ಅಲ್ಲಿ ಅವ್ರದ್ದು ಮೈಂಡ್ ಕಾನ್ಸಂಟ್ರೇಷನ್ ಸಿಗುತ್ತೆ. ಆ ಝೋನ್ ಅಲ್ಲೇ ನಾವು ಕೂರಿಸಿ ಆ ಮುಖಾಂತರ ಪುಸ್ತಕ ಇಡ್ತಕ್ಕಂಥದ್ದು ಅಥವಾ ಓದ್ತಕ್ಕಂಥದ್ದು ಮಾಡಿದ್ರೆ ಡೆಫಿನೆಟ್ಲಿ ಅವನೊಬ್ಬ 60% ಕ್ಯಾಂಡಿಡೇಟ್ ಆಗಿದ್ರೆ ಅಥವಾ ಒಬ್ಬ ಸ್ಟೂಡೆಂಟ್ ಆಗಿದ್ರೆ 20% ಇನ್ಕ್ರೀಸ್ ಆಗುತ್ತೆ. ನಾನು ಹೇಳೋದೇನು, ಫೇಲ್ ಸ್ಟೂಡೆಂಟು ಅವ್ನ ಬುದ್ಧಿನೇ ಇಲ್ಲ, ಅಲ್ಲಿ ಕೂರಿಸ್ಬಿಡಿ ರ್ಯಾಂಕ್ ತೆಗಿತಾನೆ, ನೋ, ನೆವರ್. ಎಲ್ಲಾನು ಕೂಡ ಸಮ್ ಕೈಂಡ್ ಆಫ್ ಎ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ, ಇನ್ಕ್ರಿಮೆಂಟ್ ಅಂಡ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ. ಒಂದು 20-25% ಅಷ್ಟು ಅಲ್ಲಿ ನಮಗೆ ಇಂಪ್ರೂವ್ಮೆಂಟ್ ಬರ್ತಕ್ಕಂಥದ್ದು ಕಂಡು ಬರುತ್ತೆ. ಇದು ಬಂದ್ಬಿಟ್ಟು ನಮಗೆ ಎಜುಕೇಶನ್ ವಿಚಾರದಲ್ಲಿ ಬರುತ್ತೆ. ಹಾಗೆ ಹೆಲ್ತ್ ವಿಚಾರ ಬರೋಣ. ಸಾಕಷ್ಟು ಜನಕ್ಕೆ ಹೆಲ್ತ್ ಸಮಸ್ಯೆ ಇರುತ್ತೆ. ನಮ್ಮ ಸಣ್ಣ ಜಾಗದಲ್ಲಿ ನೀವು 20x20 20x30 30-40 60-40 50/80 100/100 ಒಂದು ಝೋನ್ ಇದೆ, ಲಕ್ಕಿ ಝೋನ್ ಅಂತ ಕರೀತಾರೆ. ಆ ಜಾಗದಲ್ಲಿ ನಾವು ಕಾಯಿಲೆ ಇರ್ತಕ್ಕಂಥವ್ರು ಆ ಜಾಗದಲ್ಲಿ ಆ ಝೋನಲ್ಲಿ ಮಲಗಿದ್ರೆ ಸಾಕಷ್ಟು ಚೇತರಿಕೆ ಬೇಗ ಆಗ್ತಾರೆ. ಪಾಯಿಂಟ್ ನಂಬರ್ 1. ಆ ಝೋನಲ್ಲಿ ಮೆಡಿಸಿನ್ನು ಟ್ಯಾಬ್ಲೆಟ್ಗಳು ಇಟ್ಟರೆ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಏನಪ್ಪ ನಾನು ಎಷ್ಟು ಮೆಡಿಸಿನ್ ತಿಂತಾ ಇದ್ದೀನಿ, ಡಾಕ್ಟರ್ ಹತ್ರ ಹೋಗ್ತೀನಿ, ವರ್ಕ್ ಆಗ್ತಾ ಇಲ್ಲ ಅಂತಾರೆ. ಈ ಮೆಡಿಸಿನ್ ಚೇಂಜ್ ಮಾಡಿದೆ, ಆ ಮೆಡಿಸಿನ್ ಚೇಂಜ್ ಮಾಡಿದೆ, ಒಂದು ವರ್ಕ್ ಆಗ್ತಾ ಇಲ್ಲ. ಒಂದು ಝೋನ್ ಇರುತ್ತೆ, ಸ್ಪೇಸ್ ಅಲ್ಲಿ ಇರ್ತಕ್ಕಂಥದ್ದು ಒಂದು ಧನ್ವಂತರಿ ಕ್ಷೇತ್ರ ಅಂತ ಕರಿತೀವಿ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ನಮ್ಮ ಕ್ಲಾಸ್. ನಾವು ಸುಮ್ಮನೆ ಹೇಳೋದಲ್ಲ, ತುಂಬಾ ಜನ ನಮಗೆ ವಾಸ್ತುಲಿ ಕಲ್ತಿರೋರು ಹೇಳ್ತಾರೆ, ಇಂಥ ಕ್ಲಾಸು ನೀವು ಇಟ್ಟಿರೋ ಫೀಸು ಬಹಳ ಕಮ್ಮಿ, ಈ ಫೀಸ್ ನೀವು ಇಡಬಾರ್ದು ಸರ್, ಇದಕ್ಕೆ ವ್ಯಾಲ್ಯೂ ಕಮ್ಮಿ ಮಾಡ್ತಾ ಇದ್ರಿ ನೀವೇ ಅಂತಂದ್ರು. ಜನ ಏನು ಮಾಡೋಕ್ಕಾಗಲ್ಲ. ಅಲ್ಲಿ 100 ರೂಪಾಯಿ ಇಟ್ಟರು ಕಾಸ್ಟ್ಲಿ ಅಂತಾರೆ, 10,000 ಇಟ್ಟರು ಕಾಸ್ಟ್ಲಿ ಅಂತಾರೆ, 50,000 ಇಟ್ಟರು ಕಾಸ್ಟ್ಲಿ ಅಂತಾರೆ. ಅವ್ರ ಬುದ್ಧಿನೇ ಅಷ್ಟೇ.
ಅವ್ರ ಬುದ್ಧಿ ಸ್ವಲ್ಪ ತಳಮಟ್ಟದ್ದೆ. ಇವರೇ ಏನಾದ್ರು ವ್ಯಾಪಾರ ಮಾಡಕ್ ಹೋಗ್ಬಿಟ್ರೆ ಅವರು ಅವಾಗ ಗೊತ್ತಾಗುತ್ತೆ ರೇಟ್ ಎಷ್ಟಿಡ್ಬೇಕು ಅಂತ. ನೋಡಿ, ನಮ್ಮ ವಿಚಾರ ಬಂದಾಗ ನಾವು ರೇಟ್ ಜಾಸ್ತಿ ಅಂತೀವಿ. ನಾವೇನಾದ್ರು ಪದಾರ್ಥ ಸೇಲ್ ಮಾಡ್ಬೇಕಾದ್ರೆ ನಮ್ದು ಕರೆಕ್ಟ್ ರೇಟು ನಮ್ಗೆ ಗೊತ್ತು ಅಂತ ಹೇಳ್ತೀವಿ. ಆ ರೀತಿ ಇರ್ತಕ್ಕಂಥ ಮನೋಭಾವ ಅದ್ ಬಿಡಿ. ಬಟ್ ಆದ್ರೆ ತುಂಬಾ ಜನ ಹೇಳಿರ್ತಕ್ಕಂಥದ್ದು, ಈ ಫೀಸಲ್ಲಿ ಕಳ್ಸ್ಕೊಡ್ಬೇಡಿ ಸರ್, ಜನ ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ, ಇದಕ್ಕೊಂದು ವ್ಯಾಲ್ಯೂ ಇದೆ ಅಂತ ಹೇಳಿದ್ರು. ಬಟ್ ಆದ್ರೂ ಕೂಡ ಈ ಫೀಸಲ್ಲಿ ಇರಲಿ, ನಾನು ಫೀಸ್ ನೋಡ್ತಾ ಇಲ್ಲ, ಜನರ ಖುಷಿ ಹ್ಯಾಪಿನೆಸ್ ಒಂದು ಝೋನ್ ಕರೆಕ್ಷನ್ ಮಾಡ್ಕೊಳ್ಳಿ. ಅಭಿವೃದ್ಧಿ ಆದ್ರೆ ಅವ್ರ ಆಶೀರ್ವಾದ ಸಾಕು. ದುಡ್ಡು ಎಕ್ಸ್ಟ್ರಾ ಒಂದು 10,000 ತಗೋಬಹುದು, 5,000 ತಗೋಬಹುದು, ಅದು ಬೇರೆ ಪ್ರಶ್ನೆ. ಆದ್ರೆ ಅವ್ರು ಕಲ್ತಾದ್ಮೇಲೆ ಅದನ್ನ ಅಡಾಪ್ಟ್ ಮಾಡ್ಕೊಂಡು ನೆಮ್ಮದಿಯಾಗಿರ್ತಾರಲ್ಲ, ಅದರ ಪುಣ್ಯ ಸಂಪಾದನೆ ಮಾಡ್ತೀವಲ್ಲ, ಅದು ನಾವು ತಗೊಂಡಿರೋ ಫೀಸ್ಗೆ 10ರಷ್ಟು ಇರ್ತಕ್ಕಂಥದ್ದು. ಸೊ ಅದಕ್ಕೆ ಬನ್ನಿ. ಸೊ ಅದ್ಭುತವಾಗಿರ್ತಕ್ಕಂಥ ಕ್ಲಾಸಸ್ ಇರುತ್ತೆ. 17ನೇ ತಾರೀಕು ಜಾಯಿನ್ ಆಗಿ. ಸುಮ್ಮನೆ ವಾಸ್ತು ಅದೇನು ಹೇಳ್ಕೊಟ್ಬಿಡ್ತಾರೆ 6 ದಿವಸದಲ್ಲಿ ಅನ್ನೋರು ನಿಮಗೆ ಯೋಗ, ನಿಮ್ಮ ಒಂದು ಅನಿಸಿಕೆ ಇಟ್ಕೊಳ್ಳಿ. ಬಂದು ಕಲ್ತವರು ನಮ್ಗೆ ಒಳ್ಳೆ ಯೋಗ ಬಂತು, ಒಳ್ಳೆ ಒಂದು ಅದೃಷ್ಟ ಬಂತು ಅಂತಾನು ಹೇಳ್ತಾರೆ. ಸೊ ನಿಮ್ಮ ವೈಯಕ್ತಿಕ, ಯಾಕಂದ್ರೆ ನಾವು ಕಳೆದ 8 ವರ್ಷದಿಂದನೂ ವಾಹಿನಿಲಿ ಕ್ಲಾಸಸ್ ಮಾಡ್ತಾ ಇದೀವಿ, ವಾಸ್ತುನು ಮಾಡಿದೀವಿ, 100% ಸಕ್ಸಸ್ ರೇಟ್ ಮಾಡಿದೀವಿ. ಅದ್ಭುತವಾಗಿರ್ತಕ್ಕಂಥ ಕ್ಲಾಸು. ಮನೆ ಸ್ವಲ್ಪ ಸರಿ ಮಾಡ್ಕೊಳ್ಳಿ, ಆಮೇಲೆ ಜಾತಕ ಮತ್ತೆ ನಕ್ಷತ್ರಾಡಿ ಓದ್ತಕ್ಕಂಥದ್ದು ಇದೆಲ್ಲ ಆಡಿಷನ್ ಇರ್ತಕ್ಕಂಥದ್ದು. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 9844416555 ಹಾಗೂ 9513577737 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು.